ಎನ್ಡಿಎಗೆ ಬಹುದೊಡ್ಡ ಆತಂಕ ಶುರುವಾಗಿದೆ. ಬಹುಮುಖ್ಯವಾಗಿ ಬಹುಪಾಲು ಸಮೀಕ್ಷೆಗಳು, ಗೋಧಿ ಮೀಡಿಯಾದ ಸಮೀಕ್ಷೆಗಳಲ್ಲ, ಬದಲಾಗಿ ಸರ್ವೆ ಸಂಸ್ಥೆಗಳ ಸಮೀಕ್ಷೆಗಳು, ಸಟ್ಟಾ ಬಜಾರ್ನ ಲೆಕ್ಕಾಚಾರ ಎಲ್ಲವೂ ಕೂಡ ಬಿಜೆಪಿ 250ರ ಗಡಿಯನ್ನ ಮುಟ್ಟೋಕೆ ಸಾಧ್ಯವೇ ಇಲ್ಲ ಎನ್ಡಿಎ ಒಟ್ಟಾದರೂ ಕೂಡ ಅನ್ನುವಂತಹ ಸುಳಿವನ್ನ ಕೊಡ್ತಿರುವಂತಹ ಸಂದರ್ಭದಲ್ಲಿ ಎನ್ಡಿಎ ಪಕ್ಷದ ಅತಿ ದೊಡ್ಡ ಪಕ್ಷದ ನಾಯಕ ಎನ್ಡಿಎ ತೊರೆತಾರೆ ರಿಸಲ್ಟ್ ಬಂದ ಮೇಲೆ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿದೆ. ಅದು ಇದೇ ಮೊದಲನೇ ಸಲ ಅಲ್ಲ, 4ನೇ ಸಲ ಎನ್ಡಿಎ ಮೈತ್ರಿಯಿಂದ ಬಿಹಾರದ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದ ಮತ್ತು ಮುಖ್ಯಮಂತ್ರಿಯಾಗಿ ಬಹುದೊಡ್ಡ ಸಾಧನೆಗೈದಂತಹ ಒಬಿಸಿಯ ನಾಯಕ ಎನ್ಡಿಎ ಮೈತ್ರಿಕೂಟವನ್ನು ತೊರೆಯುವಂತಹ ಸಾಧ್ಯತೆ ಇದೆ. ಕಾರಣ ಇಷ್ಟೇ, 2022ರಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆದಾಗ ವಿಧಾನಸಭೆಗೆ ಅವರದ್ದೇ ಮೈತ್ರಿ ಪಕ್ಷದ ಮತ್ತೊಬ್ಬ ನಾಯಕ ಚಿರಾಗ್ ಪಾಸ್ವಾನ್ ಕಾರಣಕ್ಕೆ 71 ಸ್ಥಾನಗಳನ್ನು ಗೆದ್ದಿದ್ದಂತಹ ಆ ಪಕ್ಷ 45 ಸ್ಥಾನಕ್ಕೆ ಬಂದು ಇಳಿಯುತ್ತೆ. ಅದರ ಬಹುದೊಡ್ಡ ಲಾಭವನ್ನ ಬಿಜೆಪಿಗೆ ಆ ಚಿರಾಗ್ ಪಾಸ್ವಾನ್ ಅವರು ಮಾಡಿಕೊಡ್ತಾರೆ. ಈ ಬಹುಮುಖ್ಯ ವಿಚಾರ ಇದೆಯಲ್ಲ, ಯಾರೆಲ್ಲ ಚಿರಾಗ್ ಪಾಸ್ವಾನ್ ಅವರ ಕಾರಣಕ್ಕೆ ಸೋತ್ರು ಆ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಚಿವರುಗಳು ಇದೀಗ ಬಿಜೆಪಿಯ ಮೈತ್ರಿಕೂಟ, ಎನ್ಡಿಎ ಮೈತ್ರಿಕೂಟ ಏನಿದೆ ಆ ಮೈತ್ರಿಕೂಟದ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ ಯಾವ ಕಾರಣಕ್ಕೂ ಕೂಡ ಮತ ಹಾಕಿಸೋದಿಲ್ಲ. ಎನ್ಡಿಎ ಮೈತ್ರಿಕೂಟದ 23 ಪಕ್ಷಗಳ ಪೈಕಿ ಬಿಜೆಪಿ ಬಿಟ್ಟ ಮೇಲೆ ಅತಿ ದೊಡ್ಡ ಪಕ್ಷವಾಗಿರುವಂತಹ ಪಕ್ಷ ಜೆಡಿಯು ನಾಯಕ ನಿತೀಶ್ ಕುಮಾರ್. ಇದೀಗ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ವಿಚಾರವಾಗಿ ಎಷ್ಟೆಲ್ಲ ಅವರ ಕಾರ್ಯಕರ್ತರು ನೊಂದು ಬೆಂದು ಬಸವಳೆದಿದ್ರು, ಅವರ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಕೊಂಡು ಚುನಾವಣೆಯ ರಿಸಲ್ಟ್ ಬಳಿಕ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಸೇರ್ತಾರೆ. ಈಗಾಗಲೇ ಒಂದು ಹಂತಕ್ಕೆ ಲಲ್ಲೂ ಪ್ರಸಾದ್ ಯಾದವ್ ಅವರು ಇಂಥದ್ದೊಂದು ರಣತಂತ್ರವನ್ನು ರೂಪಿಸಿ ನಿತೀಶ್ ಕುಮಾರ್ ಅವರನ್ನ ಎನ್ಡಿಎ ಮೈತ್ರಿಕೂಟ ಸೇರುವಂತೆ ನೋಡಿಕೊಂಡಿದ್ರು ಅನ್ನುವಂಥದ್ದು ಬಿಹಾರ ವಲಯದಲ್ಲೇ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ. ಅಲ್ಲಿಗೆ ನಮಗೆ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ ಅಂದ್ರೂ ಕೂಡ ಮೈತ್ರಿ ಪಕ್ಷಗಳು ಗೆಲ್ಲುವಂತಹ ಸ್ಥಾನಗಳಿಂದ ನಾವು ಒಂದಷ್ಟು ಗೆಲುವಿನ ದಡಕ್ಕೆ ಪಕ್ಷವನ್ನ ಎಳಿಬಹುದು, ಎನ್ಡಿಎ ಮೈತ್ರಿಕೂಟದ ಸರ್ಕಾರ ತರಬಹುದು ಅನ್ನುವಂತಹ ಬಿಜೆಪಿಯ ಲೆಕ್ಕಾಚಾರ ಏನಿತ್ತು ಅದು ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದ ನಂಬರ್ 300ರ ಗಡಿ ಮುಟ್ಟಿದ್ರೆ ಯಾರೆಲ್ಲ 23 ಎನ್ಡಿಎ ಮೈತ್ರಿಕೂಟದ ಪಕ್ಷಗಳಿದಾವೆ, ಇದರಲ್ಲಿ ಕನಿಷ್ಠ 15 ಪಕ್ಷಗಳು ಆ ಪಕ್ಷದ ಸಂಸದರು ವಿನಾಕಾರಣ ಎನ್ಡಿಎ ಮೈತ್ರಿಕೂಟ ತೊಡೆದು ಇಂಡಿಯಾ ಮೈತ್ರಿಕೂಟ ಸೇರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟವನ್ನ ತೊರೆದು ಎನ್ಡಿಎ ಸೇರಿದ್ದಂತಹ ನಿತೀಶ್ ಕುಮಾರ್ ಅವರಿಂದಲೇನೆ ಇದೀಗ ಹೊಸ ಆಟ ಶುರುವಾಗಿದೆ. ಈ ಆಟಕ್ಕೆ ನಾಂದಿ ಅವರು ಆಡಿದ್ರೆ ಇನ್ನು ಸಾಕಷ್ಟು ನಾಯಕರು ಎನ್ಡಿಎ ಮೈತ್ರಿಕೂಟವನ್ನ ತೊರೆದು ಎನ್ಡಿಎ ಮೈತ್ರಿಕೂಟದ ಪಕ್ಷದ ನಾಯಕರು ಇಂಡಿಯಾ ಮೈತ್ರಿಕೂಟಕ್ಕೆ ಸೇರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ.